ಅಮ್ಮ ಅಮ್ಮ ಅಪ್ಪ ಹೇಳು ಬುಜ್ಜಿ. ಆ ಆ ಆ ಅಪ್ಪ ಅಪ್ಪ ಬಂದಿಲ್ಲ ಹೇಳು. ಅಪ್ಪ ಬೇಡ ಅಪ್ಪ ಬೇಡ ಬಿಡು ಬೇಡ ಬಿಡು ಅಪ್ಪ ಬೇಡ ಬಿಡು ಬೇಡ ಅಪ್ಪ ಅಪ್ಪ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಸಾಕು ಬಾ ಸ್ನಾನ ಮಾಡೋಣ ಬಾಬಾ. ಹೋಗು ನೀನೇ ಮಾಡ್ಕೊಂಬ ಸ್ನಾನ. ಹೋಗ್ತೀಯಾ ಸ್ನಾನ ಮಾಡ್ಕೋತೀಯಾ? ಸ್ನಾನ ಮಾಡ್ಕೊ ಬರ್ತೀಯಮ್ಮ ವಂಶು. ಬನ್ನಿ ನೆಕ್ಸ್ಟ್ ನಾನು ಒಬ್ಬರೇ ನನ್ನ ಮಗುಗೆ ಹೇಗೆ ಸ್ನಾನ ಮಾಡಿಸ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ನಾನು ಬಿಸಿನೀರನ್ನು ಕೈಗೆ ಹಾಕ್ಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡ್ಕೊತೀನಿ. ನನಗೆ ಬಿಸಿ ಕರೆಕ್ಟಾಗಿದೆ ಅಂದರೆ ನೆಕ್ಸ್ಟು ಮಗುಗೆ ಹಾಕಿ ಸ್ನಾನ ಮಾಡಿಸ್ತೀನಿ. ನಾನು ಜಾಸ್ತಿ ಬಿಸಿ ನೀರನ್ನು ಯೂಸ್ ಮಾಡಲ್ಲ, ಅವಳಿಗೆ ತುಂಬ ತಣ್ಣೀರು ಯೂಸ್ ಮಾಡಲ್ಲ. ಮೀಡಿಯಮ್ ಆಗಿ ಉಗುರು ಬೆಚ್ಚಗೆ ನಾನು ಅವಳಿಗೆ ಸ್ನಾನ ಮಾಡಿಸೋದು. ಆ್ಯಕ್ಚುಲಿ ಮಕ್ಕಳಿಗೆ ಬಿಸಿ ಬಿಸಿ ಸ್ನಾನ ಮಾಡಿಸು ಮೈ ನೋವು ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವೇ ತುಂಬ ಬಿಸಿ ನೀರು ಸ್ನಾನ ಮಾಡಿದ್ರೆ ನಮ್ಮ ಕೈಲೇ ಆಗಲ್ಲ, ಇನ್ನು ಮಕ್ಳು ಹೇಗೆ ತಡೀತಾರೆ ಹೇಳಿ. ಇನ್ನು ನನ್ನ ಮಗಳಿಗಂತೂ ಬಿಸಿ ಬಿಸಿ ನೀರೇನಾದರೂ ಹಾಕ್ಬಿಟ್ರೆ ಅವಳು ಫುಲ್ ಅಳ್ತಾ ಇರ್ತಾಳೆ. ಮಕ್ಳ ಸ್ಕಿನ್ನು ತುಂಬ ಸಾಫ್ಟಾಗಿರುತ್ತೆ, ಅದರಲ್ಲಿ ಬೇರೆ ತುಂಬ ಬಿಸಿ ಬಿಸಿ ನೀರು ಹಾಕಿದ್ರೆ ಅವ್ರು ಹೇಗೆ ತಡೀತಾರೆ. ಮತ್ತು ನಾನಿಲ್ಲಿ ಇವತ್ತು ನನ್ನ ಮಗಳಿಗೆ ಆಯಿಲ್ ಮಸಾಜ್ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಅವಳು ಕರೆಕ್ಟಾಗಿ ನಿದ್ದೆ ಮಾಡ್ತಿರ್ಲಿಲ್ಲ, ಎದ್ದು ಎದ್ದು ಮಲ್ಕೊತಾ ಇದ್ಲು. ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೂ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಹಾಗಾಗಿ ಸ್ವಲ್ಪ ಸ್ನಾನ ಮಾಡಿಸಿದ್ರೆ ಮಲ್ಕೋಬೋದು ಅಂತೇಳಿ ಫಸ್ಟು ಸ್ನಾನ ಮಾಡಿಸ್ತಾಯಿದ್ದೀನಿ. ಆದರೆ ಹೊಟ್ಟೆ ಮಸಾಜ್ ಮಾತ್ರ ಮಾಡಿದೆ. ಹೊಟ್ಟೆ ಮಸಾಜ್ ಮಾಡಿಸ್ಕೊಂಡ್ಳು. ಫುಲ್ ಬಾಡಿಗೆ ಹಚ್ಚಿ ಮಸಾಜ್ ಮಾಡೋಣ ಅಂದರೆ ಅವಳು ಅಲ್ಲಿವರೆಗೂ ಇರಲಿಲ್ಲ, ಅಳ್ತಾ ಇದ್ಲು. ಸರಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡೋಣ ಅಂಥೇಳಿ ಸೊ ಫಸ್ಟ್ಗೆ ನಾನು ಸ್ನಾನ ಮಾಡಿಸ್ತಾಯಿದ್ದೀನಿ. ಒಬ್ಳು ಕೈಲೇ ಸ್ನಾನ ಮಾಡಿಸೋದಕ್ಕಾಗಲ್ಲ, ಬಟ್ ಮಾಡಿಸ್ಲೇಬೇಕಲ್ವ, ಮಾಡಿಸ್ತೀನಿ. ಮತ್ತು ಸ್ನಾನ ಮಾಡಿಸ್ಬೇಕಾದ್ರೇ ಅವರು ಕೈ ಬೆರಳನ್ನ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನಾನು ಸ್ನಾನ ಮಾಡಿಸಿದ್ರೆ ಅವಳು ಅಳಲ್ಲ, ಯಾಕಂದರೆ ನನಗೆ ಗೊತ್ತಲ್ಲ, ತುಂಬ ಬಿಸಿನೂ ಹಾಕೋದಿಲ್ಲ, ತುಂಬ ತಣ್ಣೀರನ್ನು ಹಾಕೋದಿಲ್ಲ, ಮೀಡಿಯಮಾಗಿ ಹಾಕ್ತೀನಿ. ಅವಳು ಚೆನ್ನಾಗಿ ಮಾಡಿಸ್ಕೊತಾಳೆ ನನ್ನ ಕೈಲಿ ಸ್ನಾನನ. ಮತ್ತು ಸ್ನಾನ ಮಾಡಿಸ್ಬೇಕಾದ್ರೆ ಉಗುರೇನೂ ಇರಬಾರ್ದು, ಯಾಕಂದರೆ ನೀರು ಹಾಕ್ತಾಯಿರ್ತೀವಿ ಬಾಡಿಗೆ, ಸ್ವಲ್ಪ ನೆಂದಿರುತ್ತೆ. ಮತ್ತು ತಿಕ್ಕಬೇಕಾದ್ರೆಲ್ಲ ಮೈನ ಏನಾದರೂ ಟಚ್ ಆಗಿ ಮೈಗೆ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ಉಗುರು ಮಾತ್ರ ನಾವು ಬಿಡಲೇಬಾರ್ದು ತಾಯಂದರು. ಮತ್ತು ಈ ರೀತಿ ಎರಡು ಕಾಲನ್ನು ಜೋಡಿಸಿಟ್ಕೊಂಡು ಈ ಥರ ನೀರು ಹಾಕ್ತೀನಿ. ಕೈ ಮತ್ತು ಕಾಲು ಎರಡು ಜೋಡಿಸಿಟ್ಕೊಂಡು ನೀರು ಹಾಕ್ತೀನಿ. ನೆಕ್ಸ್ಟ್ ಈ ರೀತಿ ಉಲ್ಟಾ ಹಾಕ್ಕೊಂಡು ಬೆನ್ನಿಗೆ ಸ್ನಾನ ಮಾಡಿಸ್ತೀನಿ. ಮತ್ತು ಇದೇ ಪೊಸಿಷನ್ನಲ್ಲಿ ತಲೆಗೂ ಕೂಡ ಸ್ನಾನ ಮಾಡಿಸ್ಬಿಡ್ತೀನಿ ನಾನು. ಮತ್ತು ಬೆನ್ನಿಗೆ ನೀರು ಹಾಕಬೇಕಾದ್ರೆ ಈ ರೀತಿ ಕೈ ಇಟ್ಕೊಂಡು ಹಾಕ್ತೀನಿ. ಇದರಿಂದ ಕಿವಿಗೆ ಬಾಯಿಗೆ ನೀರು ಹೋಗೋದು ಕಮ್ಮಿ ಆಗುತ್ತೆ. ನನ್ನ ಮಗು ಹುಟ್ಟಿದ ಮೇಲೆ ಒಂದು 20 ಡೇಸ್ವರೆಗೂ ಅಜ್ಜಿ ಸ್ನಾನ ಮಾಡಿಸ್ತಿದ್ರು. 20 ಡೇಸ್ ಆದಮೇಲೆ ನಾವು ಬೆಂಗಳೂರಿಗೆ ಬಂದುಬಿಟ್ವಿ. ಊರಲ್ಲೇ ಡೆಲಿವರಿ ಆಗಿತ್ತು. ಬೆಂಗಳೂರಿಗೆ ಬಂದಮೇಲೆ ಹೇಗೆ ಮಗುಗೆ ಸ್ನಾನ ಮಾಡಿಸೋದು, ಯಾರಿಗೆ ಹೇಳೋದು ಅಂತ ಯೋಚನೆ ಆಗಿತ್ತು. ಆಮೇಲೆ ನಾನು ಯೋಚನೆ ಮಾಡಿದೆ, ಯಾಕೆ ನಾನೇ ಮಾಡಿಸ್ಬಾರ್ದು, ಒಂದು ಸಲ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ, ನಿಧಾನ ಆದರೂ ಪರವಾಗಿಲ್ಲ ನಾನೇ ಟ್ರೈ ಮಾಡ್ತೀನಿ ಅಂತೇಳಿ 1-2 ಸಲ ಮಾಡಿಸ್ದೆ. ಸ್ಟಾರ್ಟಿಂಗಲ್ಲಿ ಮೈಗೆ ಮಾಡಿಸ್ದೆ, ಆಮೇಲೆ ಒಂದಿನ ತಲೆಗೆ ಮಾಡಿಸ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಅಭ್ಯಾಸ ಆಯಿತು ಮಗುಗೆ ನಾನೇ ಸ್ನಾನ ಮಾಡಿಸೋದು. ಇದುವರೆಗೂ ನಾನೇ ಮಾಡಿಸಿದ್ದೀನಿ, ಯಾರಿಗೂ ನಾವು ಹೇಳಿಲ್ಲ ಮಗುಗೆ ಸ್ನಾನ ಮಾಡಿಸೋದಕ್ಕೆ. ನನ್ನ ಮಗಳು ತಲೆಗೆ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಮುಖ ತೊಳೆಸ್ಕೊಳ್ಳೋದಕ್ಕೆ ಸ್ವಲ್ಪ ಹಠ ಮಾಡ್ತಾಳೆ.
ನೀವು ಇಲ್ಲೇ ನೋಡ್ಬೋದು, ನನ್ನ ತಲೆಗೆ ಸ್ನಾನ ಮಾಡಿಸಿದ್ರೆ ಅವಳು ತಲೆನೇ ಎತ್ತುತ್ತಾ ಇರ್ತಾಳೆ. ಅವಳು ತಲೆಗೆ ಸ್ನಾನ ಮಾಡಿಸೋದು ಅಂದರೆ ಇಷ್ಟ ಆಗಲ್ಲ. ಮತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಬೆನ್ನ ಮೇಲೆ ಒಂದು ಕೈ ಇಟ್ಟಿರ್ತೀನಿ ನಾನು ಯಾವಾಗ್ಲೂ. ಯಾಕಂದರೆ ಅವಳು ನೋಡಿ ಕಾಲು ತಲೆ ಎಲ್ಲ ಎತ್ಕೊಂಡು ಬಂದುಬಿಡ್ತಾಳೆ ಮುಂದಕ್ಕೆ ಹಾಗೇ. ಅದಕ್ಕೋಸ್ಕರ ನಾನು ಬೆನ್ನ ಮೇಲೆ ಒಂದು ಕೈ ಇಟ್ಟಿರ್ತೀನಿ. ಸ್ವಲ್ಪನೇ ನೀರು ತೊಗೊಂಡು ಹಾಕ್ತಾಯಿರ್ತೀನಿ, ಅರ್ಧ ನೀರು ತೊಗೊಂಡು. ನೋಡಿ ತಲೆ ಹೆಂಗೆ ಎತ್ತುತ್ತಾಳೆ ಅವಳು. ನನಗೆ ಸ್ವಲ್ಪ ಸ್ನಾನ ಮಾಡಿಸೋದು ಮಗುಗೆ, ಅದರಲ್ಲೂ ತಲೆಗೆ ಸ್ನಾನ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಈ ರೀತಿ ತಲೆ ಎತ್ತಿಬಿಟ್ಟಾಗ ನನಗೆ ಭಯ ಆಗುತ್ತೆ. ನನಗೂ ಏನು ಅಷ್ಟೊಂದು ಅಭ್ಯಾಸ ಇಲ್ಲ ಅಲ್ವಾ, ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಬಟ್ ಅಂದ್ರೂ ಒಂದು ಸ್ವಲ್ಪ ಭಯನೇ ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ. ಮತ್ತು ಮುಖಕ್ಕೆ ಸ್ನಾನ ಮಾಡಿಸಿದ್ರು ಅಷ್ಟೇ ಒಂಥರ ಸೌಂಡ್ ಮಾಡ್ತಾ ಇರ್ತಾಳೆ. ನಾನು ನಿಲ್ಲಿಸಿ ಸೋಪ್ ಹಚ್ಚಿ ಮಾಡಿಸ್ತಾ ಇರ್ತೀನಿ. ಬಾಡಿಗೆ ಅಂದರೆ ಮೈ ಸ್ನಾನ ಅಂದರೆ ಚೆನ್ನಾಗಿ ಮಾಡಿಸ್ಕೊತಾಳೆ. ತಲೆಗಂತೂ ಸ್ನಾನ ಮಾಡಿಸ್ಕೊಳ್ಳಲ್ಲ ಅವಳು. ಅದರಲ್ಲೂ ಈ ಥರ ಮುಖ ತೊಳಿಬೇಕಂದ್ರೆ ಹಿಂಸೆನೇ. ಅವಳು ಒಂಥರ ಸೌಂಡ್ ಮಾಡ್ತಾ ಇರ್ತಾಳೆ, ಉಸಿರು ಹಿಡಿತಾ ಇರ್ತಾಳೆ ಅವಾಗವಾಗ ಮುಖ ತೊಳಿಬೇಕಾದ್ರೆ. ನನಗೆ ಭಯನೇ ಆಗ್ತಾ ಇರುತ್ತೆ. ಇದರಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅವಳು ಉಸಿರು ಹಿಡ್ಕೊಳ್ಳೋದನ್ನ. ಮತ್ತು ಭುಜಕ್ಕೆ ನೀರು ಹಾಕಬೇಕಾದ್ರೆ ಒಂದು ಕೈಯಲ್ಲಿ ಬೆರಳಲ್ಲಿ ಕಿವಿ ಮುಚ್ಚಿರ್ತೀನಿ ನಾನು. ಕಿವಿಗೆ ನೀರು ಹೋಗ್ಬಾರ್ದಲ್ವ, ಅದಕ್ಕೋಸ್ಕರ ಆದಷ್ಟು ಕಿವಿಗೆ, ಮೂಗು, ಕಣ್ಣು, ಬಾಯಿಗೆಲ್ಲ ನೀರು ಹೋಗದೇ ಇರೋ ಥರ ನೋಡಿಕೊಂಡು ಹುಷಾರಾಗೆ ಮಾಡಿಸ್ತೀನಿ. ಪರವಾಗಿಲ್ಲ. ಅಂದರೂ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಒಂಥರ ಇಷ್ಟನೇ ಮಕ್ಳಿಗೆ ಸ್ನಾನ ಮಾಡಿಸೋದು ಅಂದರೆ ನನಗೆ. ಕೊನೆಗೂ ಮುಗೀತು ನನ್ನ ಮಗಳಿಗೆ ಸ್ನಾನ ಮಾಡಿಸಿದ್ದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.